ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ವಿಧಾನಸಭೆ ಕೃಷಿ ಇಲಾಖೆಯ ಖಾಲಿ ಹುದ್ದೆಗಳ ಭರ್ತಿಗೆ ಶೀಘ್ರ ಕ್ರಮ, ಸಚಿವ ಚಲುವರಾಯಸ್ವಾಮಿ ಭರವಸೆ. ಬೆಂಗಳೂರು ಕೃಷಿ ಇಲಾಖೆಯಲ್ಲಿನ ಆಡಳಿತಾತ್ಮಕ ದಕ್ಷತೆಯನ್ನು ಹೆಚ್ಚಿಸಲು ಮತ್ತು ರೈತರಿಗೆ ಸಕಾಲದಲ್ಲಿ ಸೇವೆ ತಲುಪಿಸುವ ನಿಟ್ಟಿನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಇಂದು ವಿಧಾನಸಭಾ ಅಧಿವೇಶನದಲ್ಲಿ ತಿಳಿಸಿದರು. ಇವತ್ತೇನು ನೇಮಕಾತಿ ಆಗದಲ್ಲಿ ಖಾಲಿ ಇದೆ, 2018ರಲ್ಲಿ 370 ಜನ ನೇಮಕಾತಿ ಆಗಿರೋದು ಸುನಿಲ್. 2018ರಿಂದ 23 ನೇಮಕಾತಿ ಇಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ 940 ಜನ ನೇಮಕಾತಿಗೆ 1 ವರ್ಷ ಆಗಿದೆ ಮಂಜೂರಾತಿ ಹಣಕಾಸು ಕೊಟ್ಟು. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ನಿಮಗೂ ಗೊತ್ತಿದೆ, ಒಳ ಮೀಸಲಾತಿ, ಅದಾಗಿ ಎಲ್ಲವೂ ಫೈನಲ್ ಆಗಿ ಅಲ್ಟಿಮೇಟ್ ನೇಮಕಾತಿ ಒಂದು 3 ತಿಂಗಳೊಳಗಡೆ ಆಗುತ್ತೆ. 940 ಜನ. ಇದಕ್ಕೆ ಬಹುಶಃ ನೀನು ಜವಾಬ್ದಾರಿ ಅಂತ ಕಾಣುತ್ತೆ, ಯಾಕೆಂದರೆ ಅವ್ರನ್ನ ನಾನು ಜವಾಬ್ದಾರಿ ಅಂತ ಹೇಳಲ್ಲ. ಸೊ ಸುನಿಲ್ ಪ್ರತಿ 5 ವರ್ಷದಲ್ಲಿ ಖಾಲಿ ಫಿಲಪ್ ಮಾಡ್ತಾ ಬಂದರೆ ಈ ಪ್ರಾಬ್ಲಮ್ ಆಗಲ್ಲ. ಸೊ 18ರಲ್ಲಿ 400 ಆಗಿರೋದು ಬಿಟ್ಟರೆ ಇಲ್ಲ, ಆಗಿಲ್ಲ. ಬಟ್ ಎನಿವೇ ನಾವು ಆತ್ಮ ಮತ್ತು ಗ್ರೂಪ್ ಡಿನ ನಿಮಗೆ ಔಟ್ಸೋರ್ಸಲ್ಲಿ ತಗೋತೀವಿ, ಅಕೌಂಟೆಂಟ್ಗಳು ಔಟ್ಸೋರ್ಸಲ್ಲಿ ತಗೋತೀವಿ. ಟೋಟಲಿ ರಾಜ್ಯದಲ್ಲಿ ಕೃಷಿಗೆ ಚಟುವಟಿಕೆಗಳಿಗೆ ರೈತರಿಗೆ ಮಾಹಿತಿ ಕೊಡೋದ್ರಲ್ಲಿ ಯಾವುದೇ ತೊಂದರೆ ಆಗದಂಗೆ ಮಾಡಿದ್ದೀವಿ. ಅದರಲ್ಲಿ ಮಡಿಕೇರಿ ಒಂದು ನಿಮಿಷ ಹೇಳ್ಬಿಡ್ತೀನಿ, ಕೂರ್ಗು, ಉಡುಪಿ, ಮಂಗಳೂರು, ಕಾರವಾರ ಈ ಭಾಗದಲ್ಲಿ ಒಂದು ಸ್ವಲ್ಪ ಹೆಚ್ಚು ಖಾಲಿ ಇದೆ. ನಮ್ಮ ಕೃಷಿ ಚಟುವಟಿಕೆಗಿಂತ ಹೆಚ್ಚು ಆರ್ಟಿಕಲ್ಚರ್ ಚಟುವಟಿಕೆಗಳು ಜಾಸ್ತಿ ಇದೆ. ಆದರೆ ಏನೇ ಇರಲಿ, ನಾವು ಆನ್ಸರ್ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ಈ ಖಾಲಿ ಇರ್ತಕ್ಕಂಥ ಹುದ್ದೆನ ಅದು ಯಾವುದೇ ಸರ್ಕಾರ ಇರಲಿ ಫಿಲಪ್ ಮಾಡೋ ಕರ್ತವ್ಯ, ಜವಾಬ್ದಾರಿ, ಅದನ್ನು ವಿತಿನ್ 3-4 ಮಂತ್ಸ್ ಒಳಗಡೆ ಫಿಲಪ್ ಮಾಡ್ತೀವಿ. ಆ ಭಾಗಕ್ಕೆ ಹೆಚ್ಚು ಅಧಿಕಾರಿಗಳನ್ನ ಆ ಫೀಲಿಂಗ್ಸ್ ಅರ್ಥ ಆಗುತ್ತೆ. ಕೃಷಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ತಗೋತೀವಿ. ಡೀಟೇಲ್ ನಿಮಗೆಲ್ಲ ಇರೋದ್ರಿಂದ ಬಹುಶಃ ಅದು ನಾನು ಮತ್ತೆ ಹೇಳೋ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ.